ನಮಸ್ಕಾರ ವೀಕ್ಷಕರೇ ಸಿದ್ದು ಬಣಕ್ಕೂ ಕೌಂಟರ್ ಕೊಡ್ತಾ ರಾಜ್ಯದೆಲ್ಲೆಡೆ ಸಂಚಾರ ಮಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಚಟುವಟಿಕೆಯನ್ನ ಬಿರುಸುಗೊಳಿಸಿದ್ದಾರೆ. ಆದರೆ ಅವರ ಇತ್ತೀಚಿನ ಮಾತು ಕಾರ್ಯವೈಖರಿಯ ಬಗ್ಗೆ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಒಂದು ವಾರದಿಂದ ಭೂಮಿ ಮೇಲೆ ಇಲ್ಲದಂತೆ ಮಾತನಾಡ್ತಿದ್ದಾರೆ ಅಂತ ವಿಪಕ್ಷಗಳು ಕೆಂಡ ಕಾರ್ತಾ ಇದೆ. ಆಕಾಶದಲ್ಲಿ ಹಾರಾಡ್ತಿದ್ದಾರೆ. ಅಧಿಕಾರದ ಮದ ಅವರನ್ನ ಈ ರೀತಿಯಾಗಿ ಮಾತನಾಡಿಸ್ತಿದೆ ಅಂತ ಪ್ರತಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲದೆ ತಮ್ಮ ಸರ್ಕಾರಕ್ಕೆ ತಾವೇ ಮುಳುವಾಗ್ತಿದ್ದಾರಾ ಅಂತಲೂ ಪಕ್ಷದಲ್ಲೇ ಒಂದಷ್ಟು ಅಪಸ್ವರ ಕೇಳಿ ಬರ್ತಾ ಇದೆ. ಅಷ್ಟೂ ಸಾಲದು ಎಂಬಂತೆ ಈಗ ಚಿತ್ರರಂಗವನ್ನು ಸಹ ಎದುರು ಹಾಕಿಕೊಂಡಿದ್ದಾರೆ. ಅಧಿಕಾರ ಪರ್ಮನೆಂಟ್ ಆಗಿರೋದಿಲ್ಲ, ಅಧಿಕಾರದ ಮದ ಈ ರೀತಿಯಾಗಿ ಅವರನ್ನ ಮಾತನಾಡಿಸ್ತಾ ಇದೆ ಅನ್ನೋಷ್ಟ್ರ ಮಟ್ಟಿಗೆ ಚಿತ್ರರಂಗದಲ್ಲೂ ಆಕ್ರೋಶ ಕೇಳಿ ಬರ್ತಾ ಇದೆ. ನಟ ನಟಿಯರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ಮಾತ್ರವಲ್ಲದೆ ಇಡೀ ಚಿತ್ರರಂಗದ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದಕ್ಕೆ ನಟ ಸುದೀಪ್ ಅವರ ಬಳಗದಿಂದಲೂ ಕೌಂಟರ್ ಅಟ್ಯಾಕ್ಗಳು ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಈ ಆಕ್ರೋಶ ಭುಗಿಲೆದ್ದಿದೆ. ಸಾಮಾಜಿಕ ಮಾಧ್ಯಮಗಳಲ್ಲೂ ಕಿಚ್ಚನ ಅಭಿಮಾನಿಗಳು ಈಗ ಡಿ.ಕೆ. ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹೈಕಮಾಂಡ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿ.ಕೆ. ಭೇಟಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದು ಬಣದ ಪ್ರಮುಖ ನಾಯಕನನ್ನ ಭೇಟಿ ಮಾಡೋದಕ್ಕೆ ಹೋಗಿ ತೀವ್ರ ಮುಖಭಂಗವನ್ನ ಅನುಭವಿಸಿದ್ದಾರೆ. ಡಿ.ಕೆ. ಅವರ ನಡೆ ಮತ್ತೆ ಮತ್ತೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಾಗಾದ್ರೆ ಕಿಚ್ಚನನ್ನ ಎದುರು ಹಾಕಿಕೊಂಡ್ರ ಡಿ.ಕೆ. ಬಂಡೆಗೆ ಎದುರಾದ ಮುಖಭಂಗ ಏನಿದು ಹೈಕಮಾಂಡ್ ಭೇಟಿ ಹಿಂದಿನ ರಹಸ್ಯ? ರಾಜಕೀಯದ ಹೊಸ ಚಾಪ್ಟರ್ ಅನ್ನ ಶುರು ಮಾಡಿದ್ರ ಡಿ.ಕೆ. ಖರ್ಗೆ ಜೊತೆ ಅಷ್ಟಕ್ಕೂ ಮಾತನಾಡಿದ್ದೇನು? ಏನಾಗ್ತಾ ಇದೆ ರಾಜ್ಯ ಕೈಪಾಳಯದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ನೋಡೋಣ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಚಿತ್ರರಂಗದ ಕಡೆಯಿಂದ ಹಿರಿಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಮುಗಿಬೀಳ್ತಾ ಇದ್ದಾರೆ. ಅದರಲ್ಲೂ ನಟ ಸುದೀಪ್ ಅವರ ಬಳಗದಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ನಟ ಸುದೀಪ್ ಅವರು ರಾಜ್ಯ ಪ್ರಶಸ್ತಿಯನ್ನು ತಿರಸ್ಕರಿಸಿ ಸುದ್ದಿಯಾಗಿದ್ರು. ಇದೀಗ ಫಿಲ್ಮ್ ಫೆಸ್ಟಿವಲ್ಗೂ ಬಂದಿಲ್ಲ ಅಂತ ಅವರ ವಿರುದ್ಧವಾಗಿ ಆರೋಪ ಕೇಳಿ ಬಂದಿದೆ. ಈಗ ಡಿ.ಕೆ. ವಿರುದ್ಧವಾಗಿ ಇದಕ್ಕೆ ಒಂದೊಂದೇ ತಿರುಗುಬಾಣಗಳು ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರ ಮ್ಯಾನೇಜರ್ ಆಗಿರುವ ಚಕ್ರವರ್ತಿ ಚಂದ್ರಚೂಡ್ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೊಸ ಆರೋಪಗಳನ್ನು ಮಾಡ್ತಿದ್ದಾರೆ. ಆ ಮೂಲಕ ಈ ನಟ್ಟು ಬೋಲ್ಟು ಹೇಳಿಕೆ ಹಾಗೆ ಸ್ಯಾಂಡಲ್ವುಡ್ ನಟ ನಟಿಯರ ಯುದ್ಧಕ್ಕೆ ಮತ್ತೊಂದು ರೋಚಕ ತಿರುವು ಸಿಕ್ಕಂತಾಗಿದೆ. ಪರ ವಿರೋಧದ ಚರ್ಚೆಯ ಮಧ್ಯೆ ಕಿಚ್ಚ ಸುದೀಪ್ ಅವರ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇನ್ನು ಡಿ.ಕೆ. ಅವರ ಬೆಂಬಲಿಗ ಶಾಸಕ ರವಿ ಗಣಿಗ ಕಿಚ್ಚ ಸುದೀಪ್ ಅವರ ಹೆಸರನ್ನ ಹೇಳದೆ ಅವರ ವಿರುದ್ಧವಾಗಿ ಕಿಡಿಕಾರಿದ್ರು ಅಂತ ಚರ್ಚೆ ಆಗ್ತಾ ಇದೆ. ಇದಕ್ಕೂ ಸಹ ಚಂದ್ರಚೂಡ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಶಾಸಕ ರವಿ ಗಣಿಗ ಅವರಿಗೆ ಸುದೀಪ್ ಅವರ ಹೆಸರನ್ನು ಸರಿಯಾಗಿ ಹೇಳೋದಕ್ಕೂ ಧೈರ್ಯ ಇಲ್ಲ. ಸುಮ್ಮನೆ ಆರೋಪ ಮಾಡೋದಲ್ಲ, ಆಮಂತ್ರಣ ಕೊಡದೆ ಸುದೀಪ್ ಅವರು ಹೇಗೆ ಬರೋದಕ್ಕೆ ಸಾಧ್ಯ? ಸಾಧು ಕೋಕಿಲ ಅವರು ಮಾಡಿರುವಂತಹ ಎಡವಟ್ಟಿದು ಅಂತ ಕಿಡಿಕಾರಿದ್ದಾರೆ. ಅಂದ್ರೆ ಸಾಧು ಕೋಕಿಲ ಅವರು ಈ ಚಿತ್ರೋತ್ಸವದ ನೇತೃತ್ವವನ್ನು ವಹಿಸಿದ್ರು. ಆದರೆ ಅವರು ಎಲ್ರಿಗೂ ಸರಿಯಾಗಿ ಆಹ್ವಾನವನ್ನೇ ನೀಡಿಲ್ಲ ಅನ್ನೋ ಕಾರಣಕ್ಕೆ ಸಾಧು ಕೋಕಿಲ ಅವರಿಗೂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮದು ಹಿಟ್ಲರ್ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ. ಒಂದು ಪಕ್ಷ ಮಾಡುವಂತಹ ಕಾರ್ಯಕ್ರಮಕ್ಕೆ ಇಂಡಸ್ಟ್ರಿ ಯಾಕೆ ಬರುತ್ತೆ? ಸಾಧು ಕೋಕಿಲ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಅಂದ್ರೆ ಬೇರೆಯವರು ಯಾಕೆ ಬರ್ತಾರೆ ಅಂತ ಚಂದ್ರಚೂಡ್ ಪ್ರಶ್ನೆ ಹಾಕಿದ್ದಾರೆ. ಇದಲ್ಲದೆ ಮತ್ತೊಂದು ಆರೋಪ ಮಾಡಿದ್ದಾರೆ. ಮುಂಬರುವ MP ಎಲೆಕ್ಷನ್ ನಲ್ಲಿ ಸಾಧು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾ ಇದೆ. ಹೀಗಾಗಿ ಸಾಧು ಕೋಕಿಲ ಅವರ ಪಾಲಿಟಿಕ್ಸ್ ಈಗಾಗಲೇ ಶುರು ಆಗಿದೆ ಅಂತ ಚಂದ್ರಚೂಡ್ ಆರೋಪವನ್ನು ಮಾಡಿರುವಂಥದ್ದು. ತಮ್ಮ ರಾಜಕೀಯಕ್ಕೆ ಚಿತ್ರರಂಗವನ್ನೇ ಅಡ ಇಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವೀಕ್ಷಕರೇ, ಈ ಒಂದು ಸಮರಕ್ಕೆ ಕಾರಣ ಆಗಿದ್ದು ಡಿ.ಕೆ. ಅವರ ನಟ್ಟು ಬೋಲ್ಟು ಹೇಳಿಕೆ. ಈ ರೀತಿಯಾಗಿ ಒಂದು ರೀತಿ ಖಡಕ್ ಆದಂತಹ ನಡೆಯನ್ನ ಡಿ.ಕೆ. ಅವರು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಅದಕ್ಕೆ ತಕ್ಕಂತೆ ಇತ್ತೀಚೆಗೆ ಮೊಯ್ಲಿ ಅವರು ನೀಡಿದಂತಹ ಹೇಳಿಕೆ ಡಿ.ಕೆ. ಅವರಿಗೆ ಅದು ಮತ್ತಷ್ಟು ಆತ್ಮವಿಶ್ವಾಸವನ್ನು ತಂದುಕೊಟ್ಟಿದೆ. ಅಂದರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಕಾಳಗಕ್ಕೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಬಲ ತುಂಬಿದ್ದಾರೆ. ಮೊಯ್ಲಿ ಅವರ ಹೇಳಿಕೆಯಿಂದ ಡಿ.ಕೆ.ಶಿ ಆಪ್ತರು ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಮೇಲಿನ ಕೋಪದಿಂದ ಈ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಇದು ಡಿ.ಕೆ.ಶಿ ಅವರಿಗೆ ಒಂದು ರೀತಿ ಬಂಡವಾಳವಾಗಿ ಪರಿಣಮಿಸ್ತಾ ಇದೆ. ಇದು ಬಿಜೆಪಿಗರು ಗುಲ್ಲೆಬ್ಬಿಸಿರುವಂತಹ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಇರಬಹುದು ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣ ಒಳಗೊಳಗೆ ಖುಷಿ ಪಡ್ತಾ ಇದೆ. ಸಿದ್ದು ಬಣ ಮಾತ್ರ ಮೊಯ್ಲಿ ಅವರ ಹೇಳಿಕೆಯನ್ನು ವೈಯಕ್ತಿಕ ಅಂತ ಹೇಳಿ ತಳ್ಳಿ ಹಾಕ್ತಿದ್ದಾರೆ. ಒಬ್ಬ ಹಿರಿಯ ನಾಯಕರಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಸುಮ್ಮನೆ ಮಾತಾಡಲ್ಲ. ತೆರೆ ಹಿಂದೆ ಏನೋ ಒಂದು ಆಗಿರುತ್ತೆ ಅಂತ ಪಕ್ಷದಲ್ಲಿ ಗುಸುಗುಸು ಎದ್ದಿದೆ. ಹೀಗಾಗಿನೇ ಮೊಯ್ಲಿ ಅವರ ಹೇಳಿಕೆಯ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಪರಿಣಾಮ ಡಿ.ಕೆ.ಶಿ ಬೆಂಬಲಿಗರು ಹೊಸ ಹುರುಪಿನಲ್ಲಿದ್ದಾರೆ. ಮೊಯ್ಲಿ ಅವರಿಗೆ ಡಿ.ಕೆ. ಅವರ ಮೇಲೆ ಈ ರೀತಿಯಾಗಿ ದಿಢೀರಂತ ಪ್ರೀತಿ ಉಕ್ಕೋದಕ್ಕೆ ಕಾರಣ ಸಿದ್ದು ಮೇಲಿನ ಕೋಪ ಅಂತ ಹೇಳಲಾಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಸಿದ್ದರಾಮಯ್ಯ ಅವರೇ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಮೊಯ್ಲಿ ಸಿಟ್ಟಾಗಿದ್ದಾರೆ ಅನ್ನೋದು ಮಾಹಿತಿ.
2024ರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಮೊಯ್ಲಿ ಅವರು ಉತ್ಸುಕರಾಗಿದ್ರು. ಆದರೆ ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ, ಅವರಿಗೆ ಟಿಕೆಟನ್ನು ತಪ್ಪಿಸಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಮೇಲೆ ಮೊಯ್ಲಿಗೆ ಕೋಪ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಅವರು DK ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಈ ಕೋಪಗಳು ಏನೇ ಇದ್ರೂ ನೀಡಿದಂತಹ ಹೇಳಿಕೆಯನ್ನು ಸುಮ್ಮನೆ ಕೊಡೋದಕ್ಕಂತೂ ಆಗೋದಿಲ್ಲ. CM ಬದಲಾವಣೆ ಆಗೇ ಆಗ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ತಾರೆ ಅನ್ನೋದಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ನೀಡಿದಂತಹ ಹೇಳಿಕೆಯು ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ರಕ್ತದಲ್ಲಿ ಬೇಕಾದರೂ ಬರೆದು ಕೊಡ್ತೀನಿ, DK ಅವರು ಡಿಸೆಂಬರ್ನೊಳಗೆ CM ಆಗ್ತಾರೆ, ಇದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, DK ಶಿವಕುಮಾರ್ ಅವರಿಗೆ ಪಟ್ಟ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಪಕ್ಷದಲ್ಲಿ ಇದ್ದೂ ವೇಸ್ಟ್, ನಮ್ಮ ನಾಯಕ ಎಲ್ಲಿರ್ತಾರೋ ಅಲ್ಲಿರೋದಕ್ಕೆ ನಾವು ಸಿದ್ಧ ಅನ್ನೋದರ ಮೂಲಕ ಹೈಕಮಾಂಡ್ಗೂ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಸಹ ಒಂದು ಇಂಟ್ರೆಸ್ಟಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಆ ರೀತಿಯೆಲ್ಲ ಚರ್ಚೆ ಆಗಿಲ್ಲ, CM ಬದಲಾವಣೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೌಂಟರ್ ಕೊಡ್ತಾ ಇದ್ರು. ಆದರೆ ಈಗ CM ಬದಲಾವಣೆ ವಿಚಾರವನ್ನ ಇವರು ಯಾರು ಹೇಳೋದಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೊನ್ನೆ ರಾಜಣ್ಣ ಅವರು ಸಹ ಇದೇ ರೀತಿಯಾದಂತಹ ಪ್ರಶ್ನೆ ಅವರಿಗೆ ಎದುರಾದಂತಹ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಉತ್ತರ ಕೊಡದೆ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಹೋದ್ರು. ಹೀಗಾಗಿ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಈ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರ ಹಂಚಿಕೆ ಸೂತ್ರ ಜಾರಿ ಆಗುತ್ತಾ ಅನ್ನೋ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. ಇದಲ್ಲದೆ DK ಅವರು ಕೂಡ ಹೈಕಮಾಂಡ್ಗೆ ಒಂದು ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 31ರೊಳಗೆ ಅಧಿಕಾರ ಹಂಚಿಕೆ ಸೂತ್ರವನ್ನು ಜಾರಿ ಮಾಡಿ, ಇಲ್ಲದೇ ಇದ್ರೆ ಮುಂದಾಗುವಂತಹ ಅನಾಹುತಕ್ಕೆ ನೀವೇ ಜವಾಬ್ದಾರು ಅಂತ ಉದಾಹರಣೆ ಸಮೇತವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಒಂದು ಆತ್ಮವಿಶ್ವಾಸದಿಂದಲೇ ಡಿಸೆಂಬರ್ ಒಳಗೆ DK ಅವರು CM ಆಗ್ತಾರೆ ಅಂತ ಅವರ ಬೆಂಬಲಿಗರು ಹೇಳ್ತಿರುವಂಥದ್ದು. ಆದರೆ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟುಕೊಡುವಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಈ ಅಧಿಕಾರ ಹಂಚಿಕೆಯ ಕಗ್ಗಂಟನ್ನು ಹೈಕಮಾಂಡ್ ಹೇಗೆ ಬಿಡಿಸುತ್ತೆ ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಚರ್ಚೆಯ ನಡುವೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ DK ಅವರು ಭೇಟಿ ಮಾಡಿದ್ದಾರೆ. ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಕಳೆದ ಬಾರಿ ಅವರು ದುಬೈನಿಂದ ಬಂದಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು, ಆದರೆ ಖರ್ಗೆ ಅವರನ್ನ ಭೇಟಿ ಮಾಡಿರಲಿಲ್ಲ. ಈ ಹಂತದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದು, ಖರ್ಗೆ ಅವರ ಜೊತೆಗೆ ಮಾತನಾಡಿದ್ದು ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಇನ್ನು ಖರ್ಗೆ ಅವರನ್ನು ಭೇಟಿ ಮಾಡಿದ ಬೆನ್ನಲ್ಲೇ ಸಿದ್ದು ಬಣದ ಪ್ರಮುಖ ನಾಯಕನನ್ನ ಅತ್ಯಂತ ಕಾತುರದಿಂದ ಭೇಟಿಯಾಗಬೇಕು ಅಂತ ಕಾದು ಕುಳಿತಿದ್ರು. ಆದರೆ ಅವರಿಗೆ ನಿರಾಸೆ ಆಗಿದೆ, ಜೊತೆಗೆ ಭಾರೀ ಮುಖಭಂಗ ಆಗಿದೆ. ಮಂಗಳವಾರ ಸಚಿವ KN ರಾಜಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ರು. ಅದು ಸಹ ಖುದ್ದು DK ಅವರು ರಾಜಣ್ಣ ಅವರ ಕಚೇರಿಗೆ ಹೋಗಿದ್ರು. ಆದರೆ ಅನಾರೋಗ್ಯದ ನೆಪವನ್ನು ಒಡ್ಡಿ DK ಅವರನ್ನ ಭೇಟಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಇತ್ತ ಕಾದು ಕುಳಿತಿದ್ದ DK ಅವರಿಗೆ ಭಾರೀ ನಿರಾಸೆ ಆಯಿತು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿ ಸಹಕಾರಿ ಕ್ಷೇತ್ರದ ಶಾಸಕರ ಜೊತೆಗೆ ಚರ್ಚೆ ನಡೆಸೋದಕ್ಕೆ CM ಸೂಚನೆ ನೀಡಿದ್ರು. ಈ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದ ಶಾಸಕರ ಜೊತೆಗೆ ಸೇರಿ ರಾಜಣ್ಣ ಜೊತೆಗೆ ಚರ್ಚೆ ಮಾಡೋದಕ್ಕೆ DK ಅವರು ವಿಧಾನಸೌಧದಲ್ಲಿರುವ ರಾಜಣ್ಣ ಅವರ ಕಚೇರಿಗೆ ಭೇಟಿ ನೀಡ್ತಾರೆ. ಸಂಜೆ 6 ಗಂಟೆವರೆಗೆ ವಿಧಾನಸೌಧದಲ್ಲೇ ತಮ್ಮ ಕಚೇರಿಯಲ್ಲೇ ಇದ್ದಂತಹ ಸಚಿವ ರಾಜಣ್ಣ ಅವರು DCM ಮತ್ತು ಇತರ ಶಾಸಕರು ಬರೋದಕ್ಕೂ ಮುನ್ನವೇ ಕಚೇರಿಯಿಂದ ತೆರಳಿದ್ರು. ಅದೇ ರಾತ್ರಿ ರಾಜಣ್ಣ ಅವರು DKಗೆ ಶಾಕ್ ಕೊಟ್ಟಿದ್ದಾರೆ. DK ಭೇಟಿಗೆ ಅನಾರೋಗ್ಯದ ಕಾರಣ ಹೇಳಿದ್ದಂತಹ ರಾಜಣ್ಣ ಅವರು ರಾತ್ರಿ ST ಸಮುದಾಯದ ಶಾಸಕ ಸಭೆಗೆ ಹಾಜರಾಗಿದ್ದಾರೆ. ಇದು ಭಾರೀ ಕುತೂಹಲವನ್ನು ಮೂಡಿಸಿದೆ. ST ಸಮುದಾಯದ ಶಾಸಕರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ವಾಲ್ಮೀಕಿ ಪೀಠದ ಶ್ರೀಗಳು ಇದ್ರು. ಸಚಿವರಾದ KN ರಾಜಣ್ಣ, B ನಾಗೇಂದ್ರ, ಅನುಪೂರ್ಣ ತುಕಾರಾಂ, GM ನಾಗರಾಜು, ಕಂಪ್ಲಿ ಗಣೇಶ್ ಅವರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಪ್ರಮುಖವಾಗಿ ಶೋಷಿತ ಸಮುದಾಯಗಳ ಸಮಾವೇಶವನ್ನು ಹೇಗೆ ಆಯೋಜನೆ ಮಾಡಬೇಕು ಅನ್ನೋ ಕುರಿತಾಗಿ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಲಾಯಿತು. ಸಮಾವೇಶದ ಸ್ಥಳ ಆಗಿರಬಹುದು, ದಿನಾಂಕ, ಸಿದ್ಧತೆಗಳ ಕುರಿತಾಗಿ ಸಮಾಲೋಚನೆಯನ್ನು ನಡೆಸಲಾಗಿದೆ. ಈ ಶೋಷಿತರ ಸಮಾವೇಶಕ್ಕೆ ಹಲವು ದಿನಗಳಿಂದ ಪ್ಲಾನ್ ರೂಪಿಸಲಾಗ್ತಾ ಇದೆ. ಆದರೆ ಅನಾರೋಗ್ಯದ ಕಾರಣ ಕೊಟ್ಟು DK ಭೇಟಿಗೆ ದೂರ ಉಳಿದಿದ್ದ KN ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಭಾಗಿಯಾದರು. ಇದೇ ಸಭೆಯಲ್ಲಿ ಮತ್ತೊಂದು ವಿಚಾರವನ್ನು ಸಹ ಪ್ರಸ್ತಾಪ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಅದೇನಪ್ಪ ಅಂದರೆ, ಸಂಪುಟ ಪುನರಚನೆ ಸಂದರ್ಭದಲ್ಲಿ ರಾಜಣ್ಣ ಅವರನ್ನ ಕೈ ಬಿಟ್ಟರೆ ಅವರ ಪರವಾಗಿ ನಿಲ್ಲುವಂತೆ ವಾಲ್ಮೀಕಿ ಪೀಠದ ಶ್ರೀಗಳು ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಅಂದರೆ ಸಿದ್ದು ಬಣದಿಂದ ಪ್ರಮುಖವಾಗಿ ರಾಜಣ್ಣ ಅವರು DK ಶಿವಕುಮಾರ್ ಅವರ ವಿರುದ್ಧವಾಗಿ ಪದೇ ಪದೇ ತಿರುಗಿ ಬೀಳ್ತಿದ್ದಾರೆ, ರೊಚ್ಚಿಗೆದ್ದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಹೀಗಾಗಿ ಸಿದ್ದು ಬಣದವರ ಬಾಯಿ ಮುಚ್ಚಿಸೋದಕ್ಕೆ ಇದೇ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಸಂಪುಟ ಪುನರಚನೆಯ ದಾಳವನ್ನು ಉರುಳಿಸಿ ಸಿದ್ದು ಬಣದ ವಿರುದ್ಧವಾಗಿ ಅದನ್ನು ಅಸ್ತ್ರವಾಗಿ ಬಳಸೋದಕ್ಕೆ ಮುಂದಾಗಿದ್ರು. ಸದ್ಯದಲ್ಲೇ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಪಕ್ಷಕ್ಕೆ ಮುಜುಗರ ತರುವ ಜೊತೆಗೆ ತಮ್ಮ ವಿರುದ್ಧವಾಗಿ ಮಾತನಾಡುತ್ತಿರುವಂತಹ
ರಾಜಣ್ಣನಂತ ನಾಯಕರ ಬಾಯಿ ಮುಚ್ಚಿಸೋದಕ್ಕೆ ಅವರ ತಲೆದಂಡ ಅಗತ್ಯ ಅನ್ನುವ ಸಂದೇಶವನ್ನು ವರಿಷ್ಠರಿಗೆ ತಿಳಿಸಿ ಬಂದಿದ್ದಾರೆ. ಹೀಗಾಗಿ ಸಂಪುಟ ಪುನರಚನೆ ಆದರೆ ರಾಜಣ್ಣ ಅವರು ಸೇರಿದಂತೆ ಹಲವು ನಾಯಕರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದು ವಾಲ್ಮೀಕಿ ಪೀಠದ ಶ್ರೀಗಳು ನೀಡಿರುವಂತಹ ಸಲಹೆ. ರಾಜಣ್ಣ ಅವರ ಹೆಸರನ್ನು ಕೈ ಬಿಟ್ಟರೆ ಅವರ ಪರವಾಗಿ ನಿಲ್ಲಬೇಕು, ಒಗ್ಗಟ್ಟಾಗಿ ಒಕ್ಕರ್ಲಿನಿಂದ ಕೇಳಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಇದಿಷ್ಟು ರಾಜ್ಯ ರಾಜಕೀಯದ ಒಂದಷ್ಟು ಬೆಳವಣಿಗೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.